ಅಕಾಡೆಮಿಯ 2025ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ತಜ್ಞ ಪ್ರಶಸ್ತಿ ಹಾಗೂ 2024ನೇ ಸಾಲಿನ ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭದ ವೇದಿಕೆ ಮೇಲಿದ್ದಂತ ಜಾನಪದ ಅಕಾಡೆಮಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಹಿರಿಯರು ಆದಂತ ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರೇ, ಮುಖ್ಯ ಅತಿಥಿಗಳಾಗಿ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ತಾಯಿ ಸಮಾನರಾದಂಥ ಡಾಕ್ಟರ್ ಆರ್ ಸುನಂದಮ್ಮನವರೇ, ವಿಶೇಷ ಉಪನ್ಯಾಸವನ್ನು ನೀಡಿದ ಜಾನಪದ ಚಿಂತಕರು, ನನ್ನ ಆತ್ಮೀಯ ಸೋದರಾದಂಥ ಶಿವರಾಜ್ ಅವರೇ, ಹಾಗೂ ಇನ್ನೋರ್ವ ಹಿರಿಯರು ಆದಂಥ ಕಡಲ್ಗೆರೆ ಶಿವಣ್ಣಗೌಡ್ರೆ, ಹಾಗೂ ಇಲಾಖೆಯ ನಿರ್ದೇಶಕರು ಆದಂಥ ಡಾಕ್ಟರ್ BS ಮಂಜುನಾಥ ಸ್ವಾಮಿ ಅವರೇ, ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಪ್ರಶಸ್ತಿಯಾಗೆ ಭಾಜನರಾದಂಥ ಪ್ರಶಸ್ತಿ ಪುರಸ್ಕೃತರೆ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಜಾನಪದದ ಕಲೆಯ ಎಲ್ಲ ಹಿರಿಯರೇ ಹಾಗೂ ಯುವಕ ಮಿತ್ರರೇ, ತಾಯಂದಿರೇ, ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರು, ಇವತ್ತು ಬಹಳ ವಿಶಿಷ್ಟವಾದಂತ ಕಾರ್ಯಕ್ರಮ ಇದು. ನಾನು ಹೋದ ವರ್ಷದ ಕಾರ್ಯಕ್ರಮ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ನಾನು ಹೋಗಕ್ಕಾಗಲಿಲ್ಲ. ಆದರೆ ಈ ಸತೆ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ನನ್ನ ದಿನಾಂಕವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದು ನಿಜವಾಗಲೂ ಬಹಳ ಖುಷಿ ಕೊಡುವಂತ ಕಾರ್ಯಕ್ರಮ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜಾನಪದ ಅಕಾಡೆಮಿ 1980 ಕರ್ನಾಟಕ ಸರ್ಕಾರ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯನ್ನ ಎರಡನ್ನೂ ಸೇರಿ ಸ್ಥಾಪನೆಯನ್ನ ಮಾಡಿತು. ಆ ಸ್ಥಾಪನೆ ಆದ್ಮೇಲೆ ಮುಂದೆ ಯಕ್ಷಗಾನ ಸಪರೇಟ್ ಆಯ್ತು, ಜಾನಪದ ಅಕಾಡೆಮಿ ಸಪರೇಟ್ ಆಯ್ತು. 19/9/2007 ಇವೆರಡು ಜಾನಪದ ಅಕಾಡೆಮಿಗಳು ಆದವು. ನನಗೊಂದು ಬಹಳ ಸಂತೋಷ ಪಡುವಂಥದ್ದು ಏನಿದೆ ಅಂತಂದ್ರ, ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ತಾವು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ, ಮೊದಲು ನಾನಿದ್ದೆ ಎಲ್ಲ ಅಕಾಡೆಮಿ ಅಧ್ಯಕ್ಷರು, ಅದಾದ್ಮೇಲೆ ನಮ್ಮ ಗೊಲ್ಲಳ್ಳಿಯವರು ಅದನ್ನ ಜವಾಬ್ದಾರಿ ತಗೊಂಡ ಮೇಲೆ ಪರಿಪೂರ್ಣವಾಗಿ ಪೂರ್ಣ ಪ್ರಮಾಣದ ಗ್ರಾಮೀಣ ಶೈಲಿ ಹಳ್ಳಿಯ ಒಂದು ಇದ್ರೊಳಗೆ ಈ ಅಕಾಡೆಮಿಯನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ನೋಡ್ರಿ, ಅವರು ಮೂಢನಂಬಿಕೆ ಬಗ್ಗೆ ಕೆಲವೊಂದಿಷ್ಟು ವಿಚಾರದೊಳಗೆ ನಾನು ಮೀಟಿಂಗ್ ಮಾಡೋ ಹೊತ್ತಿನ ಬಹಳ ನೇರವಾಗಿ ಹೇಳ್ತಾ ಇರ್ತೇನೆ. ನನ್ನ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ರೂಪದೊಳಗ ಕಾರ್ಯಕ್ರಮಗಳು ಇರಬೇಕು ಅನ್ನೋ ಮಾತನ್ನ ನಾನು ಬಹಳಷ್ಟು ಸತಿ ಅವರಿಗೆ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಆ ಪುಣ್ಯಾತ್ಮ ಮಾಡಿದಂತ ಕೆಲಸವನ್ನು ಈಗ ನಾವೇನ್ ಮಾಡಕತ್ತೀವಿ ಅಂದ್ರ, ವಾಸ್ತವ ಸತ್ಯನ ಬಿಟ್ಟು ಬೇರೆ ಬೇರೆ ಯಾವ್ಯಾವ ದಿಕ್ಕಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಂವಿಧಾನ ಪುಣ್ಯಾತ್ಮ ಬರಲಿಲ್ಲ ಅಂದ್ರೆ ನೀವು ಯಾರು ಇಲ್ಲೇ ಅಷ್ಟು ಸರಳವಾಗಿ ಜೀವನವನ್ನ ಮಾಡೋದು ಕಷ್ಟ ಇತ್ತು. ಅದಕ್ಕೆ ನಾನು ಪ್ರತಿ ಸತಿ ನನ್ನ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಎಲ್ಲರನ್ನ ಕರೆದು ಮಾತಾಡುವಂತೆ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿರ್ತೀನಿ. ಅದೇ ಹಾದಿಯೊಳಗೆ ನಮ್ಮ ಡಾಕ್ಟರ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ತರುವಂತ ವಿಚಾರವನ್ನ, ಮತ್ತು ಅದರ ಜೊತೆಗೆ ಎಲ್ಲ ಸದಸ್ಯರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸ ನನಗದು ಬಹಳ ಇಷ್ಟ ಆಗಿದೆ. ನನ್ನೆಲ್ಲ ಅಕಾಡೆಮಿಯ ಅಧ್ಯಕ್ಷರು ಒಬ್ಬೊಬ್ರು ಒಂದೊಂದು ಸಣ್ಣ ಪುಟ್ಟ ತಪ್ಪು ಮಾಡಿದ ನಾನು ಕರೆದು ಹೇಳ್ತಾ ಇರ್ತೀನಿ, ಸರ್ಕಾರದ ಒಂದು ಭಾಗ ನೀವೆಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ಬೇಕಂದ್ರೆ ಅಷ್ಟು ಮೊಟ್ಟ ಮೊದಲಿಗೆ ಯಾರು ನಿಂದಿರ್ತಾರ ಅಂದ್ರೆ ಶಿವಪ್ರಸಾದ್ ಅವರು ನಿಂದಿರ್ತಾರ ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತೀನಿ. ಬಹಳ ಸಂತೋಷ. ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆನೂ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಜಾನಪದ ಅಂದ್ರೆ ಎಲ್ಲದಕ್ಕೂ ತಾಯಿ ಬೇರು ಜಾನಪದ ಅಂತ ನಾವು ಒಪ್ಕೊಳ್ಳಬೇಕು. ಸಂಗೀತ, ಯಕ್ಷಗಾನ ಎಲ್ಲದಕ್ಕೂ ಜಾನಪದನೇ ತಾಯಿ ಬೇರು. ನನ್ನ ತಾಯಿ ಸುನಂದಮ್ಮವ್ರು ಮಾತಾಡ್ತಾ ಇದ್ರು, ಈ ಶೋಭನ್ ಪದ ನಾವು ಮರ್ತು ಬಿಟ್ಟಿವಿ ನಾವೀಗ.
ಸೋಬಾನ್ ಪದ ಮದುವೆ ಒಳಗ ತಾಳಿ ಕಟ್ಟಕ್ಕಿಂತ ಮುಂಚಿತ ಒಂದಿವ್ಸ ಹಾಡನ್ನ ಹಾಡ್ತಾ ಇದ್ರು. ಅದ್ರ ಜೊತೆಗೆ ಅದಕ್ಕಿಂತ ಈ ಅರ್ಶನ ಹಚ್ಚುವಂತ ಟೈಮ್ನೊಳಗೆ ಒಂದಿಷ್ಟು ಹಾಡುಗಳನ್ನ ಹಾಡ್ತಿದ್ರು. ಅವಾಗ ನಾನು ಬಹಳ ಚಿಕ್ಕವನಿದ್ದೆ, ನನ್ನ ಮದುವೆ ಆದ್ರೂ ನಾವು ಆಡ್ಲಿಲ್ಲ ನನಗನ್ಸಿದ ಮಟ್ಟಿಗೆ. ಆದ್ರೆ ಅದನ್ನೆಲ್ಲವನ್ನ ಮರಿತಾ ಇದ್ದೀವಿ. ಮರಿದ್ರು ಆದ್ರೆ ಜಾನಪದದ ಸೊಗಡು, ಜಾನಪದದ ಒಂದು ಶೈಲಿ ಇನ್ನೂ ನಮ್ಮ ರಾಜ್ಯದೊಳಗ ಬಹಳ ಆಳವಾಗಿ ಬೇರೂರುವಂತ ಕೆಲಸವನ್ನ ಮಾಡಿದೆ. ಯಾಕೆ ಮಾಡಿದೆ ಅಂತಂದ್ರೆ ನಮ್ಮ ಗ್ರಾಮೀಣದ ಜನರು ಇನ್ನೂ ಅದನ್ನ ಬಿಡುವಂತ ಕೆಲಸವನ್ನ ಮಾಡ್ತಿಲ್ಲ. ಇವತ್ತ ಪ್ರಶಸ್ತಿ ತಗೊಂಡಂತ ನನ್ನ ತಾಯಂದ್ರನ್ನ, ನನ್ನ ಹಿರಿಯರನ್ನ ನೋಡಿದ್ರೆ ವಿದ್ಯೆ ಮೇನಲ್ಲ, ಎಜುಕೇಶನ್ ಶಿಕ್ಷಣ ಮೇನಲ್ಲ, ಆದ್ರೆ ಅವರ ಜಾನಪದ ಶೈಲಿ ತಮ್ಮ ನಿತ್ಯದ ಬದುಕಿನೊಳಗ ಆ ಕೆಲಸವನ್ನ ಹಾಡನ್ನ ಆಡುವಂತದ್ದೈತಲ್ಲ, ಅದು ಬಹಳ ಮುಖ್ಯವಾಗಿದೆ. ನನ್ನ ಜೀವನ ಬೆಳಗ್ಗೆ ಎದ್ದುಗಳನ್ನ ಏನು ಕೆಲಸ ಸ್ಟಾರ್ಟ್ ಆಗುತ್ತೆ, ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡ್ಕೊಂಡು, ಮಕ್ಕಳನ್ನ ಎಬ್ಸೋದ್ರಿಂದ ಹಿಡ್ಕೊಂಡು, ಮಕ್ಕಳನ್ನ ರೆಡಿ ಮಾಡ್ಕೊಂಡು ಮಾಡಿ ಅವ್ರಿಗೆ ಶಾಲೆ ಕಳ್ಸೋದ್ರಿಂದ ಹಿಡ್ಕೊಂಡು ಅವ್ರಾದ್ಮೇಲೆ ಮತ್ತೆ ಗಂಡನ ಸೇವೆ, ಇದನ್ನೆಲ್ಲವನ್ನ ಜಾನಪದ ರೂಪದೊಳಗನೆ ಕೆಲಸವನ್ನ, ಅಂದ್ರೆ ತಮ್ಮ ನಿತ್ಯದ ಬದುಕಿನ ಕೆಲಸವನ್ನ ಆ ಜಾನಪದ ಶೈಲಿಯೊಳಗೆ ಹೇಳುವಂತ ಕೆಲಸ ಏನ್ ಮಾಡ್ತಾರಲ್ಲ ಅದು ಬಹಳ ಅದ್ಭುತವಾದಂತದ್ದು. ಮೊದಲು ಬೀಸ ಕಲ್ಲಿನ ಒಂದು ಹಾಡ ಆಡ್ತಿದ್ರು, ಬೀಸ ಕತ್ತಿದ್ರೆ ಅದೊಂದು ಹಾಡನ್ನ ಆಡ್ತಿದ್ರು. ಇವತ್ತು ಅದೆಲ್ಲ ಮರೆತು ಬಿಟ್ಟಿವಿ ನಾವು. ಈಗೆಲ್ಲ ಮರೆತು ಆಧುನೀಕರಣಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಎಂತ ಆಧುನೀಕರಣಕ್ಕೆ ಹೋದ್ರು ಮತ್ತೆ ಅದಕ್ಕೆ ವಾಪಸ್ ಬರುವಂತ ಕೆಲಸ ಆಗೇ ಆಗತ್ತಾ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲು ಈ ಒಂದು ಊಟದ ಶೈಲಿ ಈಗಾಗಲೇ ಸ್ಟಾರ್ಟ್ ಆಗಿತ್ತು. ಔಷಧಿ ಇರ್ಲಾರ್ದ, ಸಿಂಪಡಿಸಲಾರ್ದನ್ನ ಅವನ ಅಕ್ಕಿನ, ಗೋಧಿನ ಅದನ್ನ ತಗೊಂಡು ನಾವು ಅದನ್ನ ಊಟ ಮಾಡಿದ್ರೆ ನಮ್ಮ ದೇಹಕ್ಕೆ ಚೆನ್ನಾಗಾಗತ್ತೆ ಅಂತ ಈಗ ಮತ್ತೆ ಸ್ಟಾರ್ಟ್ ಆಗೈತೆ. ಮೊದಲು ಏನಂದ್ರ ಎಷ್ಟು ಸಾಧ್ಯ ಇದ್ದಷ್ಟೇ ಔಷಧ ಹೊಡೆದು ಜಾಸ್ತಿ ಬೆಳೆಯೋದು, ಅತಿ ಹೆಚ್ಚು ಬೆಳೆಯುವಂತದನ್ನ ಪರ್ಚೇಸ್ ಮಾಡಿ ಊಟ ಅಂತ. ಅದೇ ಒಂದು ಅವತ್ತಿನ ಕಾಲದೊಳಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಒಂದ್ಸತಿ ನೆನಪಾಗತ್ತೆ. ಏನ್ ನೆನಪಾಗತ್ತಂದ್ರ ಈ ನವಣಿ ಅನ್ನ ಉಣ್ಣೋದು ಬಡವರು, ನವಣಿ ಅನ್ನ ಉಣ್ಣೋರು ಬಡವರು, ಈ ಅಕ್ಕಿ ಅನ್ನ ಉಣ್ಣೋರು ಶ್ರೀಮಂತರು. ಆದ್ರೆ ಈಗ ಅದು ಉಲ್ಟಾ ಆಗೈತೆ. ಹೆಂಗ್ ಉಲ್ಟಾ ಆಗೈತೆ ಅಂದ್ರ ಯಾರ ನವಣಿ ಅನ್ನ ಉಂಟಾರ ಅವ್ರು ಶ್ರೀಮಂತರಾಗ್ಯಾರ, ಅಕ್ಕಿ ಅನ್ನ ಉಣ್ಣೋರು ಅಂದ್ರೆ ಇದು ಮತ್ತೊಮ್ಮೆ ಮರಳಿ ಬರದೇ. ಯಾವತ್ತು ಮತ್ತೊಮ್ಮೆ ಜಾನಪದದಿಂದನೇ ನಮ್ಮ ಜೀವನ ಎಲ್ಲವೂ ಪ್ರಾರಂಭ ಆಗೋದ್ರ ರೀತಿಯೊಳಗ ಕೆಲಸ ಆಗುತ್ತ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೆಲ್ಲವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ ನಮ್ಮೆಲ್ಲ ಸಾಹಿತಿಗಳು ನಿಮ್ಮ ತೆರಿಗೆ ನಿಂದಿರಬಾರದು. ನಿಮ್ಮ ಮುಂದಿನ ಪೀಳಿಗೆಗೂ ಇದನ್ನು ನೀವು ಕಲಿಸುವಂತ ಕೆಲಸವನ್ನ ಮಾಡಬೇಕು. ಅದು ಬಹಳ ಮುಖ್ಯವಾಗಿದೆ. ಇವತ್ತ ನಮ್ಮಲ್ಲಿ ಬಹಳಷ್ಟು ಮಂದಿ ಯುವಕರು ಜಾನಪದದ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಜೀವನ್ ಸಾಬ್ ಬಹಳ ಚೆನ್ನಾಗಿ ಹಾಡಾಡ್ತಾನೆ. ನಿಜವಾಗ್ಲೂ ನೀವು ಆಶ್ಚರ್ಯ, ಆತನ ಹಾಡ ಕೇಳಬೇಕು. ನಾನು ಯಾವುದೋ ಒಂದು ಕಾರ್ಯಕ್ರಮದಾಗ ನೋಡಿದೆ ಜೀವನ್ ಸಾಬನ್ನು ಹಾಡೋದನ್ನ. ಬಹಳ ಖುಷಿ ಅನ್ಸುತ್ತೆ. ಈ ಏಜ್ ಒಳಗ, ಈ ಸಣ್ಣ ವಯಸ್ಸೊಳಗ ಇಷ್ಟು ಚೆನ್ನಾಗಿ ಹಾಡ ಆಡೋದನ್ನ ಇದಕ್ಕೊಂದು ಅವಕಾಶ ಸಿಕ್ಕದ್ನಾಗ ಏನಾದ್ರು ಮಾಡ್ಬೇಕಂತದ್ದಾಗ ಅವು ಅಂತೋರ್ ಸಲಾಗ ನಾನು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆದಂಗ ಆಗೈತಿ. ಯಾಕಂದ್ರೆ ಅವ್ರೆಲ್ಲರನ್ನ ಗುರುತಿಸಿ ಇಡೀ ರಾಜ್ಯಾದ್ಯಂತ, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗ ಬಹಳ ಚೆನ್ನಾಗಿ ದೊಡ್ಡ ದೊಡ್ಡ ವಿದ್ವಾಂಸರು, ಸಾಹಿತಿಗಳು ಜಾನಪದದ ಬಗ್ಗೆ ವಿಶೇಷವಾಗಿ ಇದ್ದಂತವರು ಉತ್ತರ ಕರ್ನಾಟಕದಾಗಿದ್ದಾರೆ. ಆದ್ರೆ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಅದಕ್ಕೆ ನಿಮಗೆ ಇನ್ನೂ ವಿಶೇಷವಾಗಿ ನಮ್ಮ ಜಾನಪದ ಅಕಾಡೆಮಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಜಿಲ್ಲೆಯವರನ್ನು ನೀವು ಸೆಲೆಕ್ಟ್ ಮಾಡಿದ್ರಿ, ನಾನು ನೋಡಿದೆ. ಪ್ರತಿ ಒಂದು ಜಿಲ್ಲೆಗೆ ಒಬ್ಬೊಬ್ರು ಇದ್ರಿ ಅದರ, ಅದು ಬಹಳ ಮುಖ್ಯವಾಗಿದೆ. ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಪ್ರಶಸ್ತಿ ಅನ್ನಗಾನೆ ಬೆಂಗಳೂರು ಸುತ್ತಮುತ್ತ, ಮತ್ತೆ ನೀವು ಬೆಂಗಳೂರು ಸುತ್ತಮುತ್ತ ರಾಜ್ಯ ಅಂದ್ರೆ ಬೇರೆ ಬೆಂಗಳೂರು ಅಂದ್ರೆ ಹೆಂಗ? ನಮ್ಮ ರಾಜ್ಯ ಬಹಳ ದೊಡ್ಡದೈತಿ. ಉತ್ತರ ಕರ್ನಾಟಕದೊಳಗ ಬಹಳ ನೇರ ನುಡಿಗಳು. ನಮ್ಮ ಭಾಷೆನೂ ಸ್ವಲ್ಪ ಹೊರಟಾದ್ರೆ ಹೃದಯ ಮತ್ತು ಮನಸ್ಸು ಬಹಳ ವಿವರವಾಗಿರ್ತೈತೆ ನಮ್ದು ಉತ್ತರ ಕರ್ನಾಟಕದ ಜನರು. ಭಾಷೆ ಹೊರಟು ನಮ್ದು, ನಾವು ಮಾತಾಡೋ ಶೈಲಿ, ನಾವು ಮಾತಾಡೋದು ಸ್ವಲ್ಪ ಹೊರಟಿರ್ಬೋದು, ಆದ್ರೆ ಮನಸ್ಸು ಮತ್ತು ಹೃದಯ ಮಾತ್ರ ಬಹಳ ಚೆನ್ನಾಗಿರ್ತೈತಿ ನಮ್ದು. ನಾವ್ ಯಾರಿಗೂ ಮೋಸ ಮಾಡ್ಬೇಕನ್ನಾರಲ್ಲ. ಈ ನಗರ ಪ್ರದೇಶದಾಗ ಇದ್ದಂಗ ಮೋಸ ಮಾಡತ್ತಾರಲ್ಲ. ಯಾಕಂದ್ರೆ ಇದ್ದಿದ್ದನ್ನ ಇದ್ದಂಗೆ ನೇರವಾಗಿ ಹೇಳುವಂತ ಅಂತ ಒಂದು ಆ ಭಾಗದಲ್ಲಿ ನಾವು ಗುರ್ಸಕತ್ತೀರಿ. ನನಗೆ ಅದು ಬಹಳ ಖುಷಿ ಆಗೈತೆ. ಮತ್ತು ಅದ್ರ ಜೊತೆಗೆ ಉತ್ತರ ಕರ್ನಾಟಕದೊಳಗ
ಎಲ್ಲ ಅಕಾಡೆಮಿಗಳ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅಕಾಡೆಮಿ ಅಂತಂದ್ರೆ ರವೀಂದ್ರ ಕಲಾಕ್ಷೇತ್ರ, ಅದು ಬಿಟ್ರೆ ಬೆಂಗಳೂರು ಸೀಮಿತ ಆಗ್ಬಿಟ್ಟದೆ. ರವೀಂದ್ರ ಕಲಾಕ್ಷೇತ್ರ ಮಾಡಬೇಕು, ಇಲ್ಲಾಂದ್ರೆ ಬೆಂಗಳೂರಿಗೆ ಯಾವ್ದಾದ್ರು ಒಂದು ಸಭಾಭವನ ಹಿಡಿದು ಕಾರ್ಯಕ್ರಮ ಮಾಡಂತ ಪಟ್ಟ. ಅದಕ್ಕೆ ನಾನು ಅಕಾಡೆಮಿ ಅಧ್ಯಕ್ಷರಿಗೆ ಹೇಳಿದೆ, ನೋಡ್ರಿ ಕರ್ನಾಟಕ ರಾಜ್ಯ ಬಹಳ ದೊಡ್ಡದೈತಿ, 31 ಜಿಲ್ಲೆಗಳು ಅದಾವ. ಎಲ್ಲ ಜಿಲ್ಲೆದೊಳಗೂ ನಮ್ಮ ಅಕಾಡೆಮಿ ಕಾರ್ಯಕ್ರಮಗಳಾಗಬೇಕನ್ನೋದ್ನಾಗ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಎಲ್ಲ ಜಿಲ್ಲೆಯೊಳಗೆ ಇವತ್ತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಜಾನಪದ ನಮ್ಮ ಎಲ್ಲ ಅಕಾಡೆಮಿಗಳು ಎಲ್ಲವೂ ಇಡೀ ರಾಜ್ಯಾದ್ಯಂತ ಪ್ರಶಂಸಿಸಬೇಕು, ಅಲ್ಲಿನೂ ಜನ ಮುಟ್ಟಬೇಕು. ಅಕಾಡೆಮಿಗಳು ಅದಾವೆ, ಇವನ್ನೆಲ್ಲವನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾವಂತ ಜನರಿಗೆ ತಲುಪಿಸಬೇಕಾಗೈತೆ ಅನ್ನೋದ್ನಾಗ ನಿಜವಾಗ್ಲೂ ಬಹಳ ಸಂತೋಷ. ಅದರ ಜೊತೆಗೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾವಾಗಲೂ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸಾಹಿತ್ಯದ ಬಗ್ಗೆ, ನಾಟಕದ ಬಗ್ಗೆ, ಜಾನಪದ ಕಲೆಗಳ ಬಗ್ಗೆ, ಕನ್ನಡದ ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ವಿಶೇಷವಾದಂತ ಒತ್ತನ್ನು ಕೊಡುವಂತ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರು ತಮ್ಮದೇ ಆದಂತ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಜಾನಪದ ಕಲೆ ಇನ್ನೂ ಉಳಿಬೇಕಾಗೈತೆ. ಉಳಿಯೋದಷ್ಟೇ ಅಲ್ಲ, ಇದು ತಾಯಿ ಬೇರು, ಇಲ್ಲಿಂದನೇ ಎಲ್ಲವೂ ಪ್ರಾರಂಭ ಆಗಂತವು. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಒಂದು ಬೇಡಿಕೆ ಇಟ್ಟಾರ, ನಮ್ಮ ಅಕಾಡೆಮಿಗಳಿಗೆ ಸ್ವಲ್ಪ ಶಕ್ತಿ ಕೊಡಬೇಕು, ದೊಡ್ಡದು ಮಾಡಬೇಕು ಅಂತಂತಂದು. ಅದಕ್ಕೆ ಈ ಸತಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಮಾಡಿದ್ವಿ. ನಿಶ್ಚಿತವಾಗಲೂ ನಮ್ಮ ಮುಖ್ಯಮಂತ್ರಿಗಳು ಈ ಸತ್ಯ ಹೆಚ್ಚು ಅನುದಾನವನ್ನು ಅಕಾಡೆಮಿಗಳಿಗೆ ಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತ ಜಾನಪದ ಪ್ರಶಸ್ತಿಯನ್ನ ಪಡೆದಂತ ನನ್ನೆಲ್ಲ ತಾಯಂದ್ರಿಗೆ ವಿಶೇಷವಾಗಿ ಸರ್ಕಾರದ ವತಿಯಿಂದ ನಿಮ್ಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅವರ ಜೊತೆಗೆ ಆಗಮಿಸಿದಂತಹ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ನಿಮ್ಮ ಮನೆಯಿಂದ ನೀವೆಲ್ಲರೂ ಬಂದಿದ್ದೀರಿ. ಆ ಪ್ರಶಸ್ತಿಯನ್ನ ಕಣ್ಣು ತುಂಬಾ ನೀವು ನೋಡಿ ಬಹಳ ಖುಷಿ ಪಟ್ಟಿರಿ. ನಿಮಗೂ ವಿಶೇಷವಾಗಿ ಅಭಿನಂದಿಸುವಂತ ಕೆಲಸವನ್ನ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.